ಭಾಷ್ಯ ಭಾಗ 63 ಮಾತೃದೇವಃ ಮಾತಾದೇವಃ ಯಸ್ಯ ಸತ್ವಂ ಮಾತೃದೇವಃ ಭವ ಸ್ಯಾಹ. ಪಾವತ್ ಕೊಡ್ಬೇಡ. ಪಾವತ್ ಕೊಟ್ಬಿಡ್ರೆ ಮತ್ತೆ ಮಾತಾ ದೆವ್ವ ದೆವ್ವ ದೇವ ಗೋಪಿ ಅಂತ ಮತ್ತೆ ಹೆಸರು ಆಗಿಲ್ಲ. ಅವರು ನಮ್ಮ ಶ್ರೀಧನತ್ತ ಏನೋ ಅಮ್ಮನ ಹೀಗೆ ನೋಡ್ಕೊಳ್ಳೋದು. ನೀನ್ ಬಾಳದಲ್ಲಿ ಅಮ್ಮನ ಕಳ್ಕೊಂಡ್ಬಿಟ್ಟೆ ಮಜಾ ಮಾಡ್ತಾ ಇದೀಯಾ, ನಿಂಗೆ ಅಮ್ಮ ಇರ್ಬೇಕಾಗಿತ್ತು, ಗೊತ್ತಾಗ್ತಿತ್ತು ಹೆಂಗ್ ಗೋಳ್ಕೋತಿರಂತ. ನೀನ್ ಏನು ಚಿಕ್ಕ ವಯಸ್ಸು ಅಮ್ಮನ ಕಳ್ಕೊಂಡ್ಬಿಟ್ಟೆ, ನೀನ್ ಆರಾಮಾಗಿದ್ದೀಯಾ, ನೀನ್ ಹೇಳ್ದೆ ಏನ್ ಮಾಡ್ತೀಯಪ್ಪ ಅಂದ. ಏನು ಗೋಪಿ ಹಿಂಗ್ ಮಾತಾಡ್ತೀಯಲ್ಲ, ಅಯ್ಯೋ ಅಂದ್ಬೇಡ ಕಣೋ, ಅಮ್ಮ ಕಣೋ, ಅಮ್ಮನ ಹಂಗ್ ಮಾಡ್ಕೊಡು, ನಿಂಗೆ ಗೊತ್ತಿಲ್ಲ ಕಷ್ಟ ಅಂತ. ಏನೋ ಅವನಿಗೆ ಹಾಗನ್ಸ್ತಾ ಇತ್ತು. ಆದರೆ ಶಾಸ್ತ್ರ ಹೇಳುತ್ತೆ, ಯಾವ ಕಾರಣಕ್ಕೂ ತಾಯಿ ವಿಷಯಕ್ಕೆ, ತಾಯಿ ದೇವರ ಕಾಣದೇ ಇದ್ರು ತಾಯಿ ತಂತ್ರ ಕಿರಿಕಿರಿ ಮಾಡ್ತಾರೆ, ಏನೋ ಹೇಳ್ತಿರ್ತಾಳೆ, ಏನೋ ಒಂದು ತಾಯಿ ಪ್ರೇಮ ಹಾಗೆ ಮಾಡ್ಸತ್ತೆ ಅವನಿಗೆ. ಪ್ರೇಮ ತುಂಬಾ ಇದ್ದಾಗ ಇವಾಗ ಓದ್ಕೊಳ್ಳೋ, ಇವಾಗ ಮಾಡ್ಕೊಳ್ಳೋ, ಕಲ್ತ್ಕೊಳ್ಳೋ ಮತ್ತೆ ಹೇಳ್ತಿರ್ತಾಳೆ. ಅದು ಇವನಿಗೆ ಏನಾಗುತ್ತೆ ಅಂದ್ರೆ ಇರಿಟೇಟ್ ಆಗುತ್ತೆ ಇವನಿಗೆ. ಇವ್ನಿಗೆ ಎಷ್ಟು ಹೇಳ್ತಾಳೆ ಅಂತ ಇವನಿಗೆ ಇರಿಟೇಟ್ ಆದ ಮಾತ್ರಕ್ಕೆ ತಾಯಿ ಪ್ರೇಮನ ಅರ್ಥ ಮಾಡ್ಕೊಂಡು ತಾಯಿಯ ಕನ್ವಿನ್ಸ್ ಮಾಡ್ಬೇಕು ಹೊರತು ತಾಯಿನ ಬೈದ್ಬಿಡೋದ ಹಾಗೆ ಹೇಳ್ಬಿಟ್ಲು ಅಂತ. ತಾಯಿಗೆ ಇನ್ನೊಂದ್ ಸ್ವಲ್ಪ ಹಾಕಿಸ್ಕೊಂಡು ಊಟ ಮಾಡುವಾಗ ಇನ್ನೊಂದ್ ಸೋಟ್ ಹಾಕ್ತೀನಿ ಅಂತಾಳೆ, ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ಅಂತಾಳೆ. ತಾಯಿಗೆ ಚೆನ್ನಾಗಿ ಊಟ ಮಾಡ್ಲಿ ಅಂತ. ನಿಂಗೆ ತಿಳ್ಬೇಕಿಲ್ಲ, ನಿಂಗೆ ಜ್ಞಾನ ಇಲ್ಲ, ನಿಂಗೇನು ಬೈದ್ಬಿಟ್ರೆ, ಬುದ್ಧಿದಿಲ್ಲ ನಿಂಗೆ, ಎಷ್ಟು ತಿನ್ನಕ್ಕಾಗತ್ತೆ ಅಂತ ಹೇಳಿ ಬೈದ್ಬಿಟ್ರೆ. ಅಮ್ಮ ಹೇಳೋದನ್ನೇ ಒಲೆಟ್ ಅಮ್ಮ ಆಗ್ತಾ ಇಲ್ಲಮ್ಮ, ನಂಗೆ ತಿನ್ನಕ್ಕಾಗ್ತಿಲ್ಲ, ಹೊಟ್ಟೆ ತುಂಬಿದೆ, ಕಷ್ಟ ಆಗ್ತೀನಿ, ಸುಮ್ಮನೆ ಒತ್ತಾಯ ಮಾಡ್ಬೇಡಮ್ಮ, ಸಮಾಧಾನ. ಅಮ್ಮನಿಗೆ ಬೇಜಾರಾಗ್ದಿರೋ ಮಾತಾಡ್ಬೇಕಾ? ಬೈದ್ಬಿಟ್ರೆ ಅಮ್ಮನ ಪ್ರೇಮ ಅರ್ಥ ಮಾಡ್ಕೊಳ್ಳೇನಿ, ಅಮ್ಮನ ಬೈತೀನಿ ಅಂದ್ರೆ ಮಾತು ಶಾಪ ತಟ್ಟತ್ತೆ. ತಾಯಿ ಶಾಪ ತಟ್ಟು ಅಂತಂದ್ರೆ ಅಗ್ನಿಹೋತ್ರ ಅಲ್ಲ, ಅಶ್ವಮೇಧ ಮಾಡಿದ್ರು ಹೋಗಿಸ್ಕೋಕಾಗಲ್ಲ ಅದನ್ನ. ಆ ಮಾತು ಶಾಪ ಇದೆಯಲ್ಲ, ಆ 9 ತಿಂಗಳು ಹೊತ್ತು ಹೆಚ್ಚು ಸಾಕಿ ಬೆಳೆಸಿದಾಳಲ್ಲ, ಅದಕ್ಕೆ ಏನ್ ಮಾಡಿದ್ರು ಪ್ರತಿಕಾರ ಮಾಡಕ್ಕಾಗಲ್ಲ ಅದಕ್ಕೆ. ಹೌದು, ತಾಯಿ ಅಂದ್ಕೊಂಡ್ಬಿಟ್ರೆ ಶಾಪ ಬಿಡುತ್ತದು. ತಾಯಿ ಶಾಪ ಕೊಡ್ಬೇಕಾಗಿಲ್ಲ. ಅಯ್ಯೋ ಮಗ ಹೀಗೆ ಮಾಡ್ಬಿಟ್ಟ ಅಂತದ್ದು ಎಷ್ಟು ಕಳೆದ ತಾಯಿ ಅಂದ್ಕೊಂಡಿದ್ರೆ ಗೊತ್ತಮ್ಮ. ಮಧ್ಯಾಹ್ನ ಹೊತ್ತಲ್ಲಿ ಊಟ ಕೊಡ್ದೇನಿಗೆ ಹೋಗ್ಗಣಿ ಮನೆಗೆ ಅಂತ ಹೇಳಿ ಮಧ್ಯಾಹ್ನ ಹೊತ್ತಲ್ಲಿ ಊಟ ಕೊಡ್ದೇನಿ ಮಗ ಸೊಸೆ ಸೇರ್ಬಿಟ್ಟು ದಬ್ಬಿಟ್ಟು ಪಾತ್ರೆ ಹೊರಗೆ ಹಾಕ್ಬಿಟ್ಟು ಎಲ್ಲರೂ ಹೋಗಿ ದುಬ್ಬಿದ್ದಾರೆ. ಪಕ್ಕ ಅಕ್ಕಪಕ್ಕದ ಅಯ್ಯೋ ನಮ್ಮನೆಗೆ ಬನ್ನಿ ಊಟ ಮಾಡಿಸಿ ಆಮೇಲೆ ಅವ್ರ ಮಗಳ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಮಾತ್ರಕ್ಕೆ ಏನ್ ಮಾತೃಭಕ್ತಿ ಎಲ್ಲ ಪಿತೃಭಕ್ತಿಯೂ ಅಲ್ಲ. ಅದು ಇರುವಾಗ ಚೆನ್ನಾಗಿ ನೋಡ್ಕೊಳ್ಳೋದೇ ನಿಜವಾದ ಮಾತೃಭಕ್ತಿ ಪಿತೃಭಕ್ತಿ ಹೊರತು ಸತ್ಮೇಲೆ ಮಾಡೋದು ಅಲ್ಲ. ಮಾತಾಪಿತೃ ಯಾವ ಕಾರಣಕ್ಕೂ ಕೂಡ ಅವ್ರನ್ನ ಅನಿಸ್ಬಾರ್ದು. ಯಪ್ಪ ಇಂಥ ಮಗ ಹೊಟ್ಬಿಟ್ಟ ಕಣ್ರಿ, ಹಿಂಗೆ ಮಾಡ್ಬಿಟ್ಟ, ನನ್ನ ಕರುಣೆ ಕೂಯ್ಬಿಟ್ಟ ಅಂತ ಹೇಳಿ ತಾಯಿ ನೊಂದ್ಕೊಂಡ್ಬಿಡ್ತು ಅಂತಾನೆ ಸಾಮಾನ್ಯವಾಗಿ ಬಿಡೋದದು. ನಮ್ಮ ತಂದೆಯರು ಹೇಳೋರು, ಒಬ್ಬನಿಗೆ ಇದರಲ್ಲಿ ತಿಪ್ಟೂಲಿದ್ರು, ಅವ್ರಿಗೆ ಏನೋ ಕಾರಣಕ್ಕೆ ತಂದೆಗೂ ಮಗನಿಗೂ ಹೊಂದಾಣಿಕೆ ಆಗ್ತಿರ್ಲಿಲ್ಲ. ಆದ್ರೆ ಮಗನಿಗೆ ಒಂದು ಗೊತ್ತಿತ್ತು, ಯಾವ ಕಾರಣಕ್ಕೂ ಅಪ್ಪನ ಹತ್ರ ಜಗಳ ಆಡಬಾರ್ದು, ಅಪ್ಪನ ಹತ್ರ ಇದು ಮಾಡಬಾರ್ದು ಅಂತ ತುಂಬಾ ಯೋಚನೆ ಮಾಡಿದ. ಸುಮಾರು ಒಂದು 3 ತಿಂಗಳ ಕಾಲ ದಿನ ಏನಕ್ಕಾದ್ರು ಬೈತಿದ್ದು ಮಾಡ್ತಿದ್ದು ಆಡ್ತಿದ್ದು. ಇವನು ಇದು ಮಾಡ್ತಿದ್ದ, ಆಗೋಲ್ಲ ಇದು ನಂಗೆ ಅಪ್ಪನ ಹೊಂದಾಣಿಕೆ ಆಗೋದಿಲ್ಲ ಅಂತ ಒಂದೇ ಎದ್ಬಿಟ್ಟು, ಅಪ್ಪ ನಂಗೆ ಆಶೀರ್ವಾದ ಮಾಡಿ, ನಾನು ನಮಸ್ಕಾರ ಮಾಡ್ತೀನಿ, ನಾನು ಹೋಗಿ ಬರ್ತಾ ಇದ್ದೀನಿ, ಎಲ್ಲಿದ್ದು ಚೆನ್ನಾಗಿರಪ್ಪ ಅಂತ ಒಂದು ಮಾತು ಹೇಳ್ಬಿಟ್ಟು ನಾನು ಕಳ್ಸ್ಕೊಡಿ, ನಾನು ಹೋಗ್ಬಿಟ್ಬಿಡ್ತೀನಿ, ನಮಸ್ಕಾರ ಮಾಡ್ಬಿಟ್ಟೆ. ಅಪ್ಪ ನಿಮ್ಗೆ ಯಾಕೋ ನನ್ನ ಬಗ್ಗೆ ಇದು ಬರ್ತಾ ಇಲ್ಲ, ಅದು ನನ್ನ ಪ್ರಾರಬ್ಧ, ಅದು ನನ್ನ ಕರ್ಮ, ಆದ್ರಿಂದ ನಾನು ದಯವಿಟ್ಟು ನಿಮ್ಮ ನಾನು ಅನ್ನಲ್ಲ, ಬೈಯಲ್ಲ, ಮಾಡಲ್ಲ, ಆದ್ರೆ ನನಗೆ ನೀವು ಆಶೀರ್ವಾದ ಮಾಡಿ ಕಳ್ಸ್ಕೊಡಿ, ನಾನು ಮುಂದೆ ಇರೋಲ್ಲ, ನಾನು ಹೊಟ್ಟೋಗ್ತೀನಿ, ಎಲ್ಲ ಹೋಗ್ತೀನಿ, ನಿಮ್ಗೆ ಒಳ್ಳೇದಾಗ್ಲಿ ಅಂದ್ಬಿಡಿ ಸಾಕು ಅಂತ ಹೇಳಿ. ಆಯ್ತಪ್ಪ ಹೋಗಪ್ಪ ಅಂದ್ಬಿಟ್ಟು ಬಿಟ್ಟು ಬಂದ್ಬಿಟ್ಟು ಮತ್ತೆ ತಂದೆ ನೋಡೋಕ್ಕೂ ಒಳ್ಳೆ ಮಾಡ್ಕೊಂಡಿಲ್ಲ. ಆದ್ರೆ ಆಶೀರ್ವಾದ ತಂದಿದ್ದಕ್ಕೇನಿಗೆ ಬೇರೆ ಒಂದು ಬಿಸ್ನೆಸ್ ಶುರು ಮಾಡಿದ, ಕೋಟೀಶ್ವರ ಆಗ್ಬಿಟ್ಟ. ಅಷ್ಟಕ್ಕೆ ನನ್ನ ತಂದೆ ಹೇಳೋದು, ತಂದೆ ಅದೇ ಅವನು ಏನಾದ್ರು ಅಲ್ಲೇ ಇದ್ಬಿಟ್ಟು ತಂದೆಯನ್ನು ಬೈದು ಮಾಡಿ ಜಗಳ ಮಾಡ್ಕೊಂಡಿದ್ರೆ ಅವನು ಏನೇ ಬಿಸ್ನೆಸ್ ಮಾಡ್ಲಿ ಕೈ ಹತ್ತಲ್ಲ. ಅವರು ಎಂತ ಮಾಡುವ ಮಾತಾಪಿತ ಶಾಪ ಇಟ್ಕೊಂಡ್ಬಿಟ್ಟು ಅದು ಅವನಿಗೆ ನೋವು ಮಾಡ್ಬಿಟ್ಟು ವ್ಯವಹಾರದಲ್ಲಿ ಏನೇ ವ್ಯವಹಾರ ಕೈ ಹಾಕಿದ್ರು ಸೋಲೆ ಅವನಿಗೆ, ಏನ್ ಮಾಡೋದು ಗೆಲ್ವಾಗಲ್ಲ. ಸೋತವನು, ಸತ್ತವನು, ಬದುಕಿದ್ದು ಜೀವಚ್ಛವಾಗಿ ಬರ್ಬೇಕು ಅನ್ನೋದು ತುಂಬಾ ಕಷ್ಟ. ಅದು ಯಾವ ಕಾರಣಕ್ಕೂ ಪ್ರತ್ಯಕ್ಷವಾಗಿ ಕಣ್ಣಿಗೆ ತಾಯಿ ದೇವರಂತೆ ಕಾಣಲ್ಲ, ನಮ್ಮ ಸಾಮಾನ್ಯ ಎಲ್ಲರಂತೆ ಕಾಣ್ತಾರೆ. ಕಂಡ್ರು ಕೂಡ ನೀನು ಮನಸ್ಸಿನಲ್ಲಿ ಸಾಕ್ಷಾತ್ ಭಗವಂತನೇ ನನ್ನ ಪಾಲಿಗೆ ಈ ತಾಯಿ ರೂಪದಿಂದ ಇದ್ದಾನೆ,
ಆ ತಾಯಿ ಸಾಕ್ಷಾತ್ ಭಗವತ್ ಸ್ವರೂಪಗಳು. ಅವಳಿಗೆ ನಾನು ಯಾವ ಕಾರಣಕ್ಕೂ ನಾನು ನೋವು ಮಾಡಲ್ಲ, ಅವಳ ವಿಷಯಕ್ಕೆ ಯಾವ ಕಾರಣಕ್ಕೂ ನಾನು ತಪ್ಪಾಗಿ ನಡ್ಕೊಳ್ಳಲ್ಲ, ವಿರುದ್ಧ ನಡ್ಕೊಳ್ಳಲ್ಲ. ಸೇವೆ ಮಾಡ್ತೀನಿ, ಕೇಳಿ ತಂದ್ಕೊಡ್ತೀನಿ, ಹಾಳು ಮಾಡ್ತೀನಿ. ಅವ್ನು ಏನಾದ್ರು ನನಗೆ ವಿರುದ್ಧ ಹೇಳಿದ್ರೆ ಅದನ್ನ ನಾನು ಹೇಗಾದ್ರೂ ಅವನಿಗೆ ಅರ್ಥ ಮಾಡಿಸ್ತೀನಿ. ಅದನ್ನ ಕೋಪ ತಾಪ ಮಾಡ್ಕೊಳ್ದೇನೆ, ಜಗಳ ಮಾಡ್ಕೊಳ್ದೇನೆಯೇ ನನ್ನ ಅಭಿಪ್ರಾಯ ಅರ್ಥ ಮಾಡ್ತೀನಿ. ಹಾಗೆ ಸಮಾಧಾನ ಬೇಕೇ ಹೊರತು ಬೇರೆಯವ್ರ ವಿಷಯಕ್ಕೆ ನಡ್ಕೊಳ್ಳೋ ಹಾಗೆ ತಾಯಿ ವಿಷಯಕ್ಕೆ ನಡ್ಕೊಳ್ಳೋ ಹಾಗಿಲ್ಲ. ಯಾವಾತನಿಗೆ ತಾಯಿಯೇ ದೇವರ ಅವನು ಮಾತೃದೇವನು. ತಾಯಿಯನ್ನ ದೇವರಂತೆ ನೋಡು, ಏನು ಮಾಡೋಕ್ಕಾಗಲ್ಲ. ನಮ್ಮ ಶಾಸ್ತ್ರ ಅಪಿತ ಪತಿತಾಯಾಮಪಿ ಶುಶ್ರೂಷಾ ಕಾರ್ಯ ಅಂತ ಹೇಳಿದ್ದಾರೆ. ತಾಯಿ ಅಕಸ್ಮಾತ್ ವ್ಯಭಿಚಾರಣೆ ಆಗ್ಬಿಟ್ಟಿದ್ರು ಕೂಡ ನಿನಗೆ ತಾಯಿ ಶುಶ್ರೂಷೆ ಬಿಟ್ಟಿದ್ದಲ್ಲ. ತಾಯಿ ಇದನ್ನು ತೀರ್ಸೋಕ್ಕಾಗಲ್ಲ. ಬೇಕಾದ್ರೆ ತಾಯಿಯಿಂದ ಅಡುಗೆ ಮಾಡಿ ಊಟ ಮಾಡದೇ ಇರ್ಬೋದು, ನೀನ್ ಬೇಗ ಅಡುಗೆ ಮಾಡ್ಕೊಂಡು ಬರ್ತಿದ್ರು ಅಂತ. ಆದ್ರೆ ತಾಯಿಗೆ ಆರೋಗ್ಯ ಇದ್ದಾಗ, ಅವ್ರು ಅಸ್ವಸ್ಥವಾಗಿದ್ದಾಗ ನೀನೇ ಹೋಗಿ ಸೇವೆ ಮಾಡ್ಬೇಕು. ನಿಂದು ಡ್ಯೂಟಿ ಅದು. ಅವ್ರು ಪತಿತರಾಗಿರ್ಲಿ, ಏನೇ ಆಗಿರ್ಲಿ, ತಾಯಿನ ಬಿಡ ಬರೋದೇ ಇಲ್ಲ. ಶಾಸ್ತ್ರ ಒಪ್ಪಿಗೆ ಕೊಟ್ಟೇ ಇಲ್ಲ. ಅಷ್ಟು ಸೂತ್ರಕಾರರು ಅಪಿತ ಪತಿತಾಯಾಮಪಿ ಅಂತ ಹೇಳಿದ್ದಾರೆ ಸೂತ್ರಕಾರರು. ಆಕೆ ಪತಿತರಾಗಿದ್ದು, ವ್ಯಭಿಚಾರಣೆ ಆಗಿದ್ದು ಕೂಡ ನಿನಗೆ ಮಾತ್ರ ತಾಯಿಯನ್ನು ಅನ್ನೋಕ್ಕೂ ಅಧಿಕಾರ ಇಲ್ಲ, ಸೇವೆ ಮಾಡದೇವ್ರಿಗೂ ಅನ್ನೋಕ್ಕೂ ಅಧಿಕಾರ. ಬಯ್ಯೋ ಹಾಗಿಲ್ಲ, ಹಾಗೆ ಮಾಡಿದ್ಯಾ ಅನ್ನೋ ಹಾಗಿಲ್ಲ. ಹಾಗೆ ಏವಂ ಪಿತೃದೇವ ಆಚಾರ್ಯದೇವ ಅತಿಥಿದೇವ ಭವ. ಇದೇ ರೀತಿ ಪಿತಾ ದೇವ ಯಶ ಸಹ ಪಿತೃದೇವ, ತಂದೆಯನ್ನೇ ದೇವನೇ ಕಾಣು. ನೋಡಕ್ ಕಣ್ಣು ಕಾಣಿಗೆ ನಮ್ಗೆ ವಿರುದ್ಧ ಕಾಣ್ತೇವೆ, ಏನೋ ಬೈತಾರೆ ಅಂತಾರೆ ಅನ್ಸತ್ತೆ. ಅದೆಲ್ಲ ನಮ್ಮ ದೇಹ ದೃಷ್ಟಿಯಿಂದ ದೃಷ್ಟಿ ಹೊರತು ಶಾಸ್ತ್ರ ದೃಷ್ಟಿಯಿಂದ ಅವರನ್ನ ಆ ರೀತಿ ತಪ್ಪಾಗಿ ತಿಳ್ಕೊಂಡು ಅವರ ವಿಷಯದಲ್ಲಿ ತಪ್ಪ ಕೆಟ್ಟದಾಗಿ ನಡ್ಕೋಬಾರ್ದು. ದೇವರ ರೀತಿ ನಡ್ಕೋ, ಆಚಾರ್ಯನು ಹಾಗೆ ನಡ್ಕೋ. ಬಂದ ಅತಿಥಿಯನ್ನು ಕೂಡ, ಮನೆಗೆ ಬಂದ ಅತಿಥಿಯನ್ನು ಕೂಡ ಇಷ್ಟು ಅಂತ ಭಾವನೆ ಮಾಡು. ಅಂದ್ರೆ ದೇವತಾವತ್ ಉಪಾಸ್ಯಾಹ ಏತೆ ಇತ್ಯರ್ಥ. ಇವುಗಳನ್ನ ಬಂದಂಥ ಅತಿಥಿ ಅಭ್ಯಾಗತರನ್ನು, ತಂದೆ ತಾಯಿಗಳನ್ನು, ಆಚಾರ್ಯರನ್ನು ದೇವತೆಯಂತೆಯೇ ನೀನು ಸೇವನೆ ಮಾಡಬೇಕು, ಉಪಾಸನೆ ಮಾಡಬೇಕು ಅಂತ. ಯಾನ್ಯಪಿ ಚ ಅನ್ಯಾನಿ ಅನವದ್ಯಾನಿ ಅನಿಂದಿತಾನಿ ಶಿಷ್ಟಾಚಾರ ಲಕ್ಷಣಾನಿ ಕರ್ಮಾಣಿ. ಇನ್ನೇನೋ ಕೆಲವು ಕರ್ಮ ಇದೆ ಅಂದ್ರೆ ವೇದದಲ್ಲಿ ಇಲ್ಲ, ಅದು ವೇದದಲ್ಲೂ ಇಲ್ಲ, ಸ್ಮೃತಿಯಲ್ಲೂ ಇಲ್ಲ. ಹಿಂದಿನ ನಡ್ಕೊಂಡ್ ಬಂದಿರತ್ತೆ. ಏನೋ ಒಂದು ಉತ್ಸವ ಮಾಡ್ಕೊಂಡ್ ಬಂದಿರ್ತಾ ಇರ್ತಾರೆ ಕೆಲವು ಮೇಲೆ. ಮಹಾರಾಜರು ಉತ್ಸವ ಪ್ರತಿ ವರ್ಷವೂ ಅವರು ಮಾಡ್ತಾರೆ. ಮಹಾರಾಜನ ಬಂದ ಮೇಲೆ ಬಂದಿರೋದು. ಅವ್ರ ಮೇಲೆ ನಮ್ಗೆ ಮಹಾರಾಜರಿಂದ ತುಂಬಾ ಇದಾಗಿದೆ, ನಾವು ಪ್ರತಿ ವರ್ಷ ಮಹಾರಾಜ ಜಯಂತಿ ದಿವಸ ನಾವು ಉತ್ಸವ ಮಾಡೋಣ ಅಥವಾ ಭಜನೆ ಮಾಡೋಣ, ಆರಾಧನೆ ಮಾಡೋಣ ಅಂತ ತಂದೆ ಶುರು ಮಾಡಿರ್ತಾರೆ, ಮಗನು ಮಾಡಿರ್ತಾರೆ. ಮೊಮ್ಮಗನು ಕೂಡ ಅದನ್ನು ಕಟ್ಟು ಮಾಡಬೇಕು. ನಮ್ಮ ವಂಶಕ್ಕೆ ಬಂದಿರೋದು ನಾವು ಮಾಡ್ಕೊಂಡು ಹೋಗೋಣ ಮಾಡ್ಬೇಕು. ಈ ಹಬ್ಬ ಹರಿದಿನಗಳು ಇರುತ್ತಲ್ಲ, ಹಬ್ಬ ಹರಿದಿನಗಳಿಗೆಲ್ಲ ಶಾಸ್ತ್ರ ತುಂಬಾ ಇದಿಲ್ಲ, ಅದೆಲ್ಲ ಸಾಂಪ್ರದಾಯಿಕವಾಗಿ. ಈ ಗೌರಿ ಹಬ್ಬ ಇದೆಯಲ್ಲ, ಗೌರಿ ಹಬ್ಬ ತಮಿಳುನಾಡಲ್ಲಿ ಇಲ್ಲೇ ಇಲ್ಲ. ಮುಂಬೈ ಗಣೇಶ ಹಬ್ಬ ಇದೆ, ಇನ್ನೆಷ್ಟೋ ಗಣೇಶ ಹಬ್ಬ ಇದೆ. ಉತ್ತರ ದೇಶದ ಗಣೇಶ ಹಬ್ಬ ಇಲ್ಲ. ಅವ್ರು ಮಾಡಲ್ಲ ಅಂತ ಹೇಳಿ ನಾನು ಮಾಡಲ್ಲ ಅನ್ಬಾರ್ದು. ನಮಗಿದ್ರೆ ನಮ್ಮಲ್ಲಿ ಕೆಲವು ಮನೇಲಿ ಅನಂತ ಬರ್ತಾ ಇರಲ್ಲ, ಕೆಲವು ಮಂದಿ ವರಮಹಾಲಕ್ಷ್ಮಿ ಬರ್ತಾ ಇರಲ್ಲ, ಕೆಲವು ಇರಲ್ಲ. ಯಾರು ಬಂದಿರುತ್ತೋ, ಯಾರು ನಡ್ಸ್ಕೊಂಡ್ ಬಂದಿರ್ತಾರೋ ಅವ್ರನ್ನ ಮಾಡ್ಬೇಕು. ಅದು ಅನವದ್ಯ, ದೋಷರಹಿತವಾದಂತಹ ಕರ್ಮಗಳು. ನಿಂದಿತವಾಗದ ಶಿಷ್ಟಾಚಾರ. ಶಿಷ್ಟರು ದೊಡ್ಡವರು, ಮಹಾತ್ಮರು, ಪೂರ್ವಿಕರು ನಡ್ಸ್ಕೊಂಡು ಬಂದಂತಹ ಒಂದು ಕರ್ಮ, ನಡವಳಿಕೆ, ಆಚಾರ, ವಿಚಾರ ಇವುಗಳು. ಈ ಕೆಲವು ಇದು ಅಷ್ಟೇ. ನಮಗೆ ಅದು ಏನು, ಹಿಂದಿನ ಕಾಲದಲ್ಲಿ ಪ್ಯಾಂಟ್ ಇರಲಿಲ್ಲ, ಅದಕ್ಕೆ ಪ್ಯಾಂಟ್ ಉಡ್ತಾ ಇರಲಿಲ್ಲ. ಪ್ಯಾಂಟ್ ಉಡೋದು ಯಾಕೆ ತಪ್ಪು, ಪ್ಯಾಂಟ್ ಉಟ್ಕೊಂಡು ಸಂಧಾನ ಯಾಕೆ ಮಾಡಬಾರ್ದು, ದೇವ್ರ ಪೂಜೆ ಯಾಕೆ ಮಾಡಬಾರ್ದು, ಅದನ್ನ ಯಾಕೆ ಮಾಡಬಾರ್ದು ನಮ್ಮ ತಮ್ಮ ಕೇಳ್ಬೋದು. ಹಾಗೆಲ್ಲ ನಾವು ಕಲ್ಪನೆ ಮಾಡಕ್ ಬರಲ್ಲಪ್ಪ. ಹಿಂದಿನವರು ಒಂದೊಂದು ಇದಕ್ಕೆ ನಡವಳಿಕೆ, ಆಚಾರ, ವೇಷಭೂಷಣವನ್ನ ಅವರೇ ಗೊತ್ತು ಮಾಡಿದ್ದಾರೆ. ಅದು ಯಾತಕ್ಕೆ ಗೊತ್ತು ಮಾಡಿದ್ದಾರೆ ಅನ್ನೋದು ಎರಡನೇ ವಿಷಯ. ಮೊದಲನೇದಾಗಿ ಅದನ್ನ ಅನುಸರಣೆ ಮಾಡೋದು ನಮ್ದು ಕರ್ತವ್ಯ, ಅನುಸರಣೆ ಮಾಡಬೇಕು. ಆಮೇಲೆ ಅದು ಅಂತ ಅರ್ಥ ಏನು ನೀವು ಹುಡುಕು. ಪಂಚೆ ಉಡೋದನ್ನ ಏನ್ ವಿಶೇಷ, ಪ್ಯಾಂಟ್ ಹಾಕೊಂಡೇ ಮಾಡಿದ್ರೆ ಏನಾಗುತ್ತೆ ಅಂತ. ನನಗೆ ಎಲ್ಲಾ ಕಾದು ಮೂರತ್ತು ಭಗವಂತನಲ್ಲಿ ನಾನು ಮುಳುಗಿರ್ತೀನಿ, ನನಗೆ ವೇಷಭೂಷಣದ ಏನು ಇಲ್ಲ ಅಂತಂದ್ರೆ ಆ ಎಕ್ಸೆಪ್ಷನ್ ಇರ್ಬೋದು ಆ ವಿಷಯ, ಆ ವ್ಯಕ್ತಿ. ಆದ್ರೆ ಸಾಮಾನ್ಯವಾಗಿ ನಾವು ಒಂದು ಆಚಾರ ವ್ಯವಹಾರ ಇಟ್ಕೊಂಡಾಗ ಹಿಂದಿನ ಏನ್ ನಡ್ಕೊಂಡ್ ಬಂದಿದೆಯೋ ಆ ವೇಷಭೂಷೆ ಇಟ್ಕೊಂಡೆ ನಾವು ಮಾಡೋದನ್ನ ಅಭ್ಯಾಸ ಮಾಡ್ತೀವಿ. ಯಾಕಂದ್ರೆ ಲೌಕಿಕ ವ್ಯವಹಾರಕ್ಕೆ ಹಾಕೋತೀನಿ ಅಂತಂದ್ರೆ ಶಾಸ್ತ್ರ ನಿಂದೆ ಮಾಡಿಲ್ಲ, ಪ್ಯಾಂಟ್ ಹಾಕೋದನ್ನ ಶಾಸ್ತ್ರ ನಿಷೇಧ ಮಾಡಿಲ್ಲ. ಆದ್ರೆ ನಾನು ಶ್ರಾದ್ದ ಮಾಡ್ಬೇಕು, ಪ್ಯಾಂಟ್ ಹಾಕೊಂಡು ಶ್ರಾದ್ದ ಮಾಡ್ತೀನಿ, ಪೂಜೆ ಮಾಡೋಗಳು ಅದನ್ನೇ ಮಾಡ್ತೀನಿ ಅನ್ನುವಂತ ಆ ಉದ್ದಟತನ ಬೇಡ, ಹಠ ಬೇಡ. ಯಾಕಂದ್ರೆ ಶಿಷ್ಟಾಚಾರ ಹಾಗಿಲ್ಲ. ಹಾಗೆ ಅನೇಕ ವಿಷಯ, ಯಜ್ಞೋಪವೀತಾದಿಗಳು, ಶಿಖಾದಿಗಳು, ಬೇರೆ ಬೇರೆ ಇದು ನಡವಳಿಕೆ, ಆಚಾರ, ಇವುಗಳೆಲ್ಲ ಗುರುಗಳ ಇದು ಹೊಲ್ದಿರೋ ಬಟ್ಟೆ ಆಗ್ಬಾರ್ದು ಅಂತ ಶಾಸ್ತ್ರದಲ್ಲಿ ಇದೆಯಲ್ಲ. ಅದು
ಕರೆಕ್ಟ್ ಹೊಲ್ದಿರೋ ಬಟ್ಟೆ ಆಗಿರ್ಬೋದು ಅನ್ನೋದು ಧರ್ಮಸಿದ್ಧಿಯಲ್ಲಿದೆ. ಪ್ರಾಚೀನವಾದಂತಹ ಮನ್ವಾದಿ ಸ್ಮೃತಿಯಲ್ಲಿಲ್ಲ ಅದು. ಅದು ಅದು ಅದೇ ಮನು ಆಪಸ್ತಂಭರು ಇತ್ಯಾದಿ ಯಾರು ಕೂಡ ಇದು ಮಾಡ್ಕೊಂಡಿಲ್ಲ. ಅದನ್ನ ಹೊಲ್ದಿರೋ ಬಟ್ಟೆ ಅಂತ ಅವರು ಇದು ಮಾಡೋದಿಲ್ಲ. ಧರ್ಮಸಿದ್ಧಿಯಲ್ಲಿದೆ ಆ ವಿಚಾರ. ಅವರು ಕೂಡ ಅದೇ ಮಹಾಭಾಷ್ಯದಲ್ಲಿ ಚಡ್ಡಿ ವಿಚಾರ ಬಂದಿದೆ. ಆ ಚಂಡಿಕಾ ಅಂತ ಹೇಳ್ತಾ ಇದ್ದಂತೆ ಅದನ್ನ. ಹಂಗ ಆ ಚಂಡಿಕಾ ಅನ್ನೋದೇ ಚಡ್ಡಿ ಆಗಿದೆ ಅಂತ. ಅವರು ಅದನ್ನ ವೇಶ್ಯರು ಹಾಕೊಳ್ತಾರೆ ಮತ್ತು ಕೆಲಸ ಮಾಡೋರು ಹಾಕ್ತಾರೆ, ಗದ್ದೆಯಲ್ಲಿ ಹಾಕೊಳ್ತಾರೆ. ಅದನ್ನ ನಾವು ಹಾಕೋಬಾರ್ದು ಅಂತ ವಾಕ್ಯ ಬಂದಿದೆ. ಅದು ಹೊಲ್ದಿದ್ದು ಅನ್ನೋ ಕಾರಣ ಕೊಟ್ಟಿಲ್ಲ ಅಲ್ಲಿ. ಆ ವೇಷ ಆ ಕೂಲಿ ಕೆಲಸದವರಿಗೆ ಆ ಇದವರಿಗೆ ಚಡ್ಡಿ ಹಾಕೊಂಡು ಮಾಡೋದು ಅನ್ನೋದು ಅವರ ಒಂದು ಆವೇಶ, ವ್ಯಾಪಾರ. ಅದು ಆ ಕೆಲಸಕ್ಕೆ ಮಾತ್ರ ಅದು ಉಪಯೋಗಿಸ್ಕೊಳ್ತಾ ಇರುವಂತಹ ಒಂದು ವಿಚಾರ ಅಂತ ಹೇಳಿ ಅದನ್ನ ಅಷ್ಟಕ್ಕೆ ಬಿಟ್ಕೊಂಡ್ಬಿಟ್ಟು ಇದನ್ನ ನಾವು ಅನುಸರಣೆ ಮಾಡಬಾರ್ದು ಅಂತ ಒಂದು ವಾಕ್ಯ ಇದೆ. ಮಹಾಭಾಷ್ಯದ ಒಂದು ವಾಕ್ಯ ಇದೆ. ಆದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಹೆಂಗಸು ಸೀರೆ ಉಡೋ ಕ್ರಮವೇ ಬೇರೆ. ತಮಿಳುನಾಡಲ್ಲೇ ಒಂದ್ ತರಹ ಉಡ್ತಾರೆ, ಉತ್ತರ ದೆಹಲಿಯಲ್ಲೇ ಒಂದ್ ತರಹ ಉಡ್ತಾರೆ. ಉತ್ತರ ದೆಹಲಿಯೆಲ್ಲ ತಲೆಗೆ ಹೊದ್ಕೋತಾರೆ ಸೀರೆನ. ನಮ್ಮ ತಲೆಗೆ ಹೊದ್ಕೊಂಡ್ರೆ ಓಮೆ ಅಂತೀವಿ ನಾವು. ಐಎಸ್ ಅಲ್ಲಿ ಕಚ್ಚೆ ಸೀರೆ ಉಡ್ತಾರೆ. ನಮ್ಮ ಕರ್ನಾಟಕ ಒಂಥರ ಸೀರೆ ಉಡ್ತಾರೆ. ಅವರು ಇವ್ರನ್ನ ಬೈಯೋದು, ಇವ್ರು ಅವ್ರನ್ನ ಬೈಯೋದು ಅರ್ಥ ಇಲ್ಲ. ಅವರ ಸಂಪ್ರದಾಯದ ಅವ್ರು ಉಟ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಏನು ಬಟ್ಟೆ ಉಡೋ ಉದ್ದೇಶ ಮಾನ ಮುಚ್ಚೋದು ಅಷ್ಟೇ. ಆದ್ರೆ ಅದಕ್ಕೂ ಒಂದು ವೇಷಕ್ಕೆ, ಪೂಜೆಗೆ, ಒಂದು ಕಾರ್ಯಕ್ರಮಕ್ಕೆ, ಅನುಷ್ಠಾನಕ್ಕೆ ಹೀಗಿರ್ಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಏನ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಐಎಸ್ ಬಾಕಿ ಅಂತ ನಿಮ್ಮ ಹಾಗೆ ಸೀರೆ ಉಡ್ತಾರೆ. ವಿಶೇಷ ದಿವಸದಲ್ಲಿ ಅವರು ಅವತ್ತು ಕಚ್ಚೆ ಸೀರೆ ಉಟ್ಕೊಂಡು ಪೂಜೆ ಇತ್ಯಾದಿ ಮಾಡ್ತಾರೆ, ಮದುವೆ ಇತ್ಯಾದಿಗಳು ಹಾಗೆ ಮಾಡ್ತಾರೆ. ಅದು ನಮ್ಮ ಸಂಪ್ರದಾಯ ಪದ್ಧತಿ ಅಂತ. ಇದನ್ನು ತಪ್ಪು ಅನ್ನೋಕ್ಕಾಗಲ್ಲ. ಇದು ಅನಿಂದಿತವಾದ ಶಿಷ್ಟಾಚಾರ ರೂಪವಾಗಿರ್ತಕ್ಕಂತಹ ಒಂದು ನಡವಳಿಕೆ. ಮಾಡ್ಕೊಳ್ಳಿ. ಅನವದ್ಯಾನ ದೋಷರಹಿತವಾದ, ನಿಂದಿತವಾಗದ ಶಿಷ್ಟಾಚಾರದಲ್ಲಿ ನಡ್ಕು ಬಂದಂತಹ ಕರ್ಮಗಳು ಯಾವುದಿದೆಯೋ ತಾನು ಸೇವಿತವ್ಯಾನಿ ಕರ್ತವ್ಯಾನಿ ತ್ವಯ. ಆ ಎಲ್ಲಾ ಕರ್ಮಗಳನ್ನು ನೀನು ಸೇವಿಸಬೇಕು, ನೀನು ಮಾಡಬೇಕು, ನಡ್ಕೊಂಡು ಹೋಗ್ಬೇಕು. ನಮ್ಮಪ್ಪ ಮಾಡ್ತಿದ್ದ ದಡ್ಡ ಮುಟ್ಟಾಳ ನಾಯಕ ಮಾಡ್ಬೇಕು ಅಂತ ಹಾಗನ್ಬೇಡ. ಅಪ್ಪ ಅಂತವ್ರತ ಮಾಡ್ಕೊಂಡು ನೀನು ಅಂತವ್ರತ ಮುಂದುವರ್ಸು. ನಮ್ಮಪ್ಪ ವಾಮನ ಜಯಂತಿ ಅದು ಇದು ಮಾಡ್ಕೊಂಡ್ ಬಂದಿದೆ, ಮಹಾಲಕ್ಷ್ಮಿ ಮಾಡ್ಕೊಂಡು ಇಲ್ಲ, ನೀವು ಹೊಸದಾಗಿ ಶುರು ಮಾಡ್ಲೇಬೇಕು ಅಂತ ಇದೆಯಲ್ಲ. ನೀವು ಮಾಡ್ಬೇಕು ಅಂತ ಅಪೇಕ್ಷೆ ಇದ್ದರೆ ನಿಷೇಧ ಏನಲ್ಲ. ಅವಾಗ ಏನಾಗುತ್ತೆ, ನೀನು ಇರೋವರೆಗೂ ಮಾಡೋ ಶುರು ಮಾಡಿದ್ಮೇಲೆ ಮಧ್ಯ ಒಂದು ವರ್ಷ ಮಾಡ್ತೀನಿ, ಒಂದು ವರ್ಷ ಬಿಡ್ತೀನಿ, ಹಾಗೆಲ್ಲ ಮಾಡಬಾರ್ದು. ಒಂದು ವ್ರತ ಸಹ ಇಟ್ಕೊಂಡಾಗ ವ್ರತವನ್ನ ಭಂಗ ಮಾಡಬಾರ್ದು. ನೋ ನ ಕರ್ತವ್ಯಾನಿ ಇತರಾಣಿ ಸಾವಧ್ಯಾನಿ ಶಿಷ್ಟಕೃತಾನ್ಯಪಿ. ಇನ್ನೊಂದಿದೆಯಲ್ಲ, ಈಗ ನಮ್ಮೂರಲ್ಲೇ ಹಿಂದೆ ದೊಡ್ಡವರು ಇಸ್ಪೀಟ್ ಆಡ್ತಾ ಇದ್ರು. ವೇದಾಧ್ಯಯನ ಮಾಡಿದವರು ಇಸ್ಪೀಟ್ ಆಡೋರು. ಇನ್ನು ಕೆಲವು ಜನ ನೆಶ್ಯ ಸೇರ್ತಿದ್ರು, ಇನ್ನು ಜನ ಕವಳ ಹಾಕ್ತಾ ಇದ್ರು. ಅವರೆಲ್ಲ ಮಾಡ್ತಾರೆ, ನೀವು ಮಾಡಕ್ ಹೋಗ್ಬೇಡ. ಅವರು ಕವಳ ಹಾಕ್ತಾರೆ, ದೊಡ್ಡವರೇ ಕವಳ ಹಾಕ್ತಾರೆ, ನಾವ್ ಯಾಕೆ ಹಾಕೋಬಾರ್ದು? ಅವರೇ ನಿಶ್ಚಯ ಸೇರ್ತಾರೆ, ನಾವೇ ಸೇರ್ಬಾರ್ದು. ಅವರೆಲ್ಲ ಇಸ್ಪೀಟ್ ಆಡ್ತಾರೆ. ಅವಧ್ಯ ಅಂದ್ರೆ ದೋಷಯುಕ್ತ. ದೋಷಯುಕ್ತವಾದ ಕರ್ಮಗಳು ಯಾವುದಿದೆ, ಅವರು ಶಿಷ್ಟರು ದೊಡ್ಡವರು ಅಂತ ಅನಿಸ್ಕೊಂಡವರು ಅವ್ರು ಮಾಡ್ತಾ ಇದ್ರು ಕೂಡ ಅದನ್ನ ಅನುಸರಣೆ ಮಾಡಬೇಡ, ನೀನು ಮಾಡಕ್ ಹೋಗ್ಬೇಡ. ಸಾವಧ್ಯ ಶಿಷ್ಟಕೃತಾನ್ಯಪಿ. ಹಂಗೆ ಸಾವಧ್ಯಾನಿ ಶಿಷ್ಟಕೃತಾನಿ ಅಪಿ. ಯಾವಾಗ ಶಿಷ್ಟರು ಅದನ್ನು ಮಾಡೋಲ್ಲ, ಮಾಡಿದ್ರೆ ಅವ್ರು ಶಿಷ್ಟರು ಆಗೋಲ್ಲ. ಆದ್ರೆ ಮುಂಚೆ ಶಿಷ್ಟರು ಅಂತ ಪ್ರಸಿದ್ಧ ಆಗ್ಬಿಟ್ಟಿರ್ತಾರೆ, ಆಮೇಲೆ ಮಾಡ್ಬಿಡ್ತಾರೆ. ನಮ್ಮೂರ ಒಂದು ಕಥೆ ಆಯಿತು, ಅದು ಹೆಸರು ಬೇಡ. ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಬಂದ್ರೆ ಅವ್ರು ಇಸ್ಪೀಟ್ ಆಡ್ತಾ ಕೂತಿದ್ದಾರೆ. ಅವರನ್ನ ನೀವು ಇದಕ್ಕೆ ಬನ್ನಿ, ಮನೆಗೆ ಬನ್ನಿ, ಮನೆಯಿಂದ ವೇದ ಘೋಷ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ, ಆ ಸ್ಟೇಜ್ ಕರ್ಕೊಂಡು ಹೋಗ್ತೀವಿ, ಅದು ಶಾಲೆ ಹೊತ್ತು ಮಾಡ್ತೀವಿ. ಇಲ್ಲ ಇಲ್ಲಿಗೆ ಬನ್ನಿ, ಎಲ್ಲ ಇಲ್ಲಿಂದ ಹೋಗೋಣ ಅಂತ ಇಸ್ಪೀಟ್ ಆಡ್ತಾನೆ ಇದ್ದಾರೆ. ಅಯ್ಯೋ ಚೆನ್ನಾಗಿರಲ್ಲ, ಇಲ್ಲಿದ್ರೆ ಎಲ್ಲ ಬಂದು ಏನ್ ಅನ್ಕೋತಾರೆ, ಬೇಡ ಬಿಟ್ಬನ್ನಿ, ಮನೆಗೆ ಹೋಗಿ. ಕೇಳಲೇ ಇಲ್ಲ ಅವರು. ಇಲ್ಲಿಂದನೇ ಹೋಗೋಣಪ್ಪ, ಇಲ್ಲಿಂದ ವೇದ ಘೋಷ ಮಾಡ್ಕೊಂಡು ಹೋಗೋಣ ಅಂತ ಇದ್ದಾರೆ. ಅವ್ರಿಗೆ ಅಷ್ಟು ಅದು ಊರಿ ಆಗ್ಬಿಟ್ಟಿದೆ, ಕಷ್ಟ ಅದು ಇಸ್ಬಿಟ್ಟದು. ಅಕ್ಷೈರ್ಮಾಜೀಯ ಕೃಷಿ ವಿತ್ಕೃಷಸ್ವ ವಿತ್ತೇರಮಸ್ವ ಬಹುಮನ್ಯ ಶ್ರುತಿ ನಿಂದೆ ಮಾಡ್ತಾ ಇದೆ. ಅದು ಜೂಜೋದು, ದುಡ್ಡಿಳಿ ಆಡೋದು ಅಂತ. ಅದು ಇದಕ್ಕೆ ವಿನೋದಕ್ಕಾಗಿ ಗೃಹಸ್ಥರಿಗೆ ಒಪ್ಕೊಂಡಿದ್ದಾರೆ. ಗೃಹಸ್ಥರಿಗೆ ಒಪ್ಪಿಗೆ ಇದೆ. ವಿನೋದಕ್ಕಾಗಿ ಆಟವನ್ನ ಗೃಹಸ್ಥರಿಗೆ, ಮಕ್ಕಳಿಗೆ ಶಿಶವಃ ಕ್ರೀಡಂತಿ ಗೃಹಸ್ಥಾಮಿ ವಿನೋದಾರ್ಥ ಭಗವತ್. ಮತ್ತು ಗುರುಕುಲವಾದ ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಮತ್ತೆ ಇವರೆಲ್ಲ ಆಟ ಆಡಬಾರ್ದು. ತುಂಬಾ ತಪ್ಪು ಆಟ ಆಡಿದ್ರೆ. ಯಾವ ಆಟವನ್ನು ಆಡಬಾರ್ದು ಸನ್ಯಾಸಿಗಳು.
ಚೆಸ್ ಆಡಬಾರ್ದು, ಕೇರಂ ಬೋರ್ಡ್ ಆಡಬಾರ್ದು. ಈ ಸನ್ಯಾಸಿಗಳು ಮಾತ್ರ ಯಾವ ಕ್ರೀಡೆಗೂ ಹೋಗ್ಬೋದು. ಆಟ ಅಂದರೆ ಭಗವಂತ ಇದ್ದದಲ್ಲೇ. ಆತ್ಮಕ್ರೀಡ ಆತ್ಮರತಿ. ಕ್ರೀಡೆಗೂ ಆಟಕ್ಕೂ ಭಗವಂತನೇ ಅವನಿಗೆ ಗುರಿಯೇ ಹೊರತು ಬಾಹ್ಯವಾದ ಯಾವುದೂ ಇಟ್ಕೋಬಾರ್ದು ಸನ್ಯಾಸಿಗಳು. ತುಂಬ ತಪ್ಪದು. ಎಕ್ಸರ್ಸೈಸ್ ವ್ಯಾಯಾಮ ಮಾಡ್ಕೊಂಡು ಭಗವನ್ನಾಮ ಮಾಡ್ಕೊಂಡು ವ್ಯಾಯಾಮ ಮಾಡಿ. ವ್ಯಾಯಾಮ ಮಾಡಬೇಡ, ಆಟ ಅಲ್ಲ. ಎಕ್ಸರ್ಸೈಜ್ ಏನು ಅವ್ರಿಗೆ ಹೇಳಿರೋದೇ ಏಕಭಕ್ತಿ ಹೇಳಿರೋದು. ಅಂತ ಅವ್ನು ಏನು ಮಹಾ ಎಕ್ಸರ್ಸೈಸ್ ಮಾಡ್ಬೇಕು ಅವರು? 1-2 ಕಿಲೋಮೀಟರ್ ಹೋಗ್ಬಿಟ್ಟು ಬಂದ್ರೆ ಆಯ್ತು, ಅದು ಭಗವನ್ನಾಮ ರಾಮನಾಮ ಹೇಳ್ಕೊಂಡು ಬಾ. ಅದೇನು ಇದಿಲ್ಲ. ಯಾನಿ ಅಸ್ಮಾಕಂ ಆಚಾರ್ಯಾಣಾಂ ಸುಚರಿತಾನಿ ಶೋಭನಚರಿತಾನಿ ಆಮ್ನಾಯಾದಿ ಅವಿರುದ್ಧಾನಿ ತಾನ್ಯೇವ ತ್ವಯಾ ಉಪಾಸ್ಯಾನಿ ಅದೃಷ್ಟಾರ್ಥಾನಿ ಅನುಷ್ಠೇಯಾನಿ ನಿಯಮೇನ ಕರ್ತವ್ಯಾನಿ ಇತಿ ಯಾವತ್ತು. ಇನ್ನು ಯಾವುದು ನಮ್ಮ ಆಚಾರ್ಯರು ಗುರುಕುಲದಲ್ಲೂ ವರ್ಷದಲ್ಲೂ 3-4 ಫಂಕ್ಷನ್ ಮಾಡ್ತಾರೆ. ಶಿವರಾತ್ರಿ ಟೈಮಲ್ಲಿ ಏನೋ ಒಂದು ಅಭಿಷೇಕ ಇಟ್ಕೊಳ್ತಾರೆ. ಇನ್ನು ಅವರ ಗುರುಗಳು ಮುಕ್ತರಾಗಿದ್ರೆ ಅದಕ್ಕೊಂದು ಆರಾಧನೆ ಇದು ಮಾಡ್ತಿರ್ತಾರೆ. ಅದು ಇನ್ನೇನೋ ಅವರ ಗುರುಗಳ ಆಚಾರದಲ್ಲಿ ಏನೋ ಒಂದು ಪದ್ಧತಿ ಬಂದಿರುತ್ತಲ್ಲ, ಅದನ್ನ ಮಾಡ್ಕೊಂಡು ಅದು ಶಿಷ್ಟಾಚಾರಕ್ಕೂ ವೇದಕ್ಕೂ ವಿರುದ್ಧವೇನಾಗಿರಲ್ಲ, ಅದನ್ನ ಮಾಡ್ತಾ ಇರ್ತಾರೆ. ಅಂಥದ್ದಲ್ಲಿ ನಿಮ್ಗೆ ಯಾವ್ದಾದ್ರು ನಿನ್ಗೆ ಮಾಡಬೇಕು ಅಂತ ಅನಿಸಿದ್ರೆ ಮಾಡು. ನೀವು ಮಾಡ್ಲೇಬೇಕು ವಿಧಿಯಲ್ಲ, ಅದನ್ನು ಮಾಡಬಹುದು ಅಂತ. ಶಿಷ್ಟಾಚಾರ ರೂಪ ಆಗಿರ್ತಕ್ಕದ್ದಾದ ಆಮ್ನಾಯಾದಿಗಳ ವಿರುದ್ಧವಲ್ಲದೆ ಇರುವ ಏನೇನು ಕರ್ಮಗಳಿದೆಯೋ ಅವುಗಳನ್ನು ಕೂಡ ಆ ಉಪಾಸನೆ ಮಾಡಬೇಕು, ಸೇವನೆ ಮಾಡಬೇಕು, ಅದನ್ನು ಅನುಸರಣೆ ಮಾಡುವನಾಗು. ಅದನ್ನ ಇಟ್ಕೋ. ನೀನು ಒಳ್ಳೆಯ ಕರ್ಮವಾಗಿದ್ರೆ, ಗುರುಗಳು ವರ್ಷಾದಿ ಎಲ್ಲ ಹಬ್ಬವನ್ನು ನಡೆಸ್ತಾ ಇದ್ರೆ ನೀನು ಕೂಡ ನಿಮ್ಮ ಮನೆಯಲ್ಲಿ ವರ್ಷಾದಿ ಹಬ್ಬ ಮಾಡು. ಉಗಾದಿ ಹಬ್ಬದ ಆಚರಣೆ, ಮತ್ತೆ ಇದ್ರದ್ದು ಇದೆಯಲ್ಲ ಅಕ್ಷತದಿ ಆಚರಣೆ, ಆಮೇಲೆ ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಆಚರಣೆ, ಆಮೇಲೆ ಶ್ರಾವಣ ಮಾಸದಲ್ಲಿ ಉಪಕರ್ಮ ಮಂಗಳಗೌರಿ ಇತ್ಯಾದಿ ಆಚರಣೆ, ಭಾದ್ರ ಮಾಸದಲ್ಲಿ ಗೌರಿ ಗಣೇಶ ಆಚರಣೆ, ಆಶೀರ್ವಾದ ನವರಾತ್ರಿ ಆಚರಣೆ, ಕಾರ್ತಿಕ ಮಾಸದಲ್ಲಿ ಶಿವನ ಪೂಜೆ ವಿಶೇಷವಾಗಿ ಶಿವರ ಆಚರಣೆ, ಮಾರ್ಗಶೀರ್ಷ ಮಾಸದಲ್ಲಿ ಭೂಮಿ ಹುಣ್ಣಿಮೆ ಇತ್ಯಾದಿಗಳು ಮಾಡ್ತಾರೆ. ಭೂಮಿ ಹುಣ್ಣಿಮೆ ಮಾಡ್ತಾರೆ. ಪುಷ್ಯ ಮಾಸದಲ್ಲೂ ಕೂಡ ಸಂಕ್ರಾಂತಿ ಆಚರಣೆ ಇರುತ್ತಲ್ಲ, ಪುಷ್ಯ ಸಂಕ್ರಾಂತಿ ಆಚರಣೆ ಅದು ಮಾಡ್ತಾರೆ. ಮಾಘ ಮಾಸದಲ್ಲಿ ಶಿವರಾತ್ರಿ ಆಚರಣೆ, ಈಗ ಫಾಲ್ಗುಣ ಮಾಸದಲ್ಲಿ ಹೋಳಿ ಹಬ್ಬ ಇತ್ಯಾದಿ ಹಬ್ಬ. ಆಯಾ ಮಾಸದಲ್ಲಿ ಏನೇನು ವಿಶೇಷ ವ್ರತ ಹಬ್ಬಗಳಿದೆಯೋ ಅವುಗಳನ್ನ ಪರಂಪರೆಯನ್ನು ನಡ್ಕೊಂಡು ಬಂದಿದ್ದಾಗಿದೆ ಮಾಡ್ಕೊಂಡು ಯಾವುದು ಬಿಡಬೇಕಾಗಿದೆ. ಯಾಕಂದ್ರೆ ಅದು ಶಿಷ್ಟಾಚಾರಕ್ಕೂ ವಿರುದ್ಧವಲ್ಲ, ವೇದಕ್ಕೂ ವಿರುದ್ಧವಲ್ಲ, ಯಾವ ದೋಷವೂ ಇಲ್ಲ ಅದರಲ್ಲಿ. ನೋ ಇತರಾಣಿ ವಿಪರೀತಾನಿ ಆಚಾರ್ಯಕೃತಾನಿ. ಇನ್ನು ಕೆಲವು ಒಂದು ಕೋಪಕ್ಕೆ ಆಚಾರ್ಯರು ಯಾವುದೋ ಒಂದು ಆಚಾರ ಕ್ರಮ ಮಾಡ್ತಿರ್ತಾರೆ. ಆಚಾರ್ಯನ ಯಾರೋ ಸಿಕ್ಕಾಪಟ್ಟೆ ಮಾಡಿ ಅಂತ ಇದನ್ನು ನೀವು ಅನುಸರಣೆ ಮಾಡಕ್ ಹೋಗ್ಬೇಡ. ಈ ಗುರುಕುಲದಿದ್ದಾಗ ಗುರು ಹೇಳಿ ಮಾಡ್ಬಾರ್ದು. ಆದ್ರೆ ನೀನು ಗುರುಳೇ ಮಾಡಿದ್ದು ನಾನು ಮಾಡ್ಬೋದು ಅಂತ ಮಾಡ್ಕೋಬೇಡ. ಆಚಾರ್ಯರು ಯಾವುದೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಇದಕ್ಕೆ ಏನೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಉಗ್ರವಾದ ಕರ್ಮ ಮಾಡ್ಬಿಡ್ತಾರೆ ನಮ್ಮ ಗುರುಕುಲದಲ್ಲಿ. ಅಥವಾ ಆ ಗುರುಕುಲಕ್ಕೆ ಏನೋ ಒಂದು ಹಾವು ಬಂತು ಇನ್ನೊಂದು ಬಂತು ಅಂತ ಹೇಳಿ ಆಗಲ್ಲ ಹೇಳ್ಬಿಟ್ಟು ಹೊಡೆಸ್ಬಿಟ್ಟು ಅಂತ ಹೇಳ್ಬಿಟ್ಟು ಈ ಕಂಡು ಹಾವನ್ನ ಹೊಡೆಯಕ್ಕೆ ಹೋಗ್ಬೇಕು ಅಂತ ಅರ್ಥ ಅಲ್ಲ. ಅವ್ರು ಏನೋ ಒಂದು ಕಂದ್ರೆ ಏನೋ ಅಂತ ಮಾಡಿಸಿರ್ತಾರೆ. ಒಟ್ಟು ಅವ್ರು ಹೇಳ್ದನ್ನ ಮಾಡ್ಬೇಕೆ ಹೊರತು ಅವ್ರು ಮಾಡಿದ್ದನ್ನೆಲ್ಲ ಮಾಡ್ಕೋಬೇಡ. ಅವ್ರು ಮಾಡಿದ್ದನ್ನೆಲ್ಲ ಮಾಡ್ಬೇಕಾದ್ರೆ ಶಿಷ್ಟಾಚಾರಕ್ಕೆ ಅನುಗುಣವಾಗಿರ್ಬೇಕು, ವೇದಕ್ಕೆ ಅವಿರುದ್ಧವಾಗಿರ್ಬೇಕು. ಅವಾಗ ಮಾಡಿದ್ದನ್ನೆಲ್ಲ ಮಾಡು. ಇಲ್ಲದೆ ಹೋದ್ರೆ ಅವ್ರು ಹೇಳಿದ್ದನ್ನು ಮಾಡು. ಹಾಗಾಗಿ ನೋ ಇತರಾಣಿ ವಿಪರೀತಾನಿ ಆಚಾರ್ಯಕೃತಾನ್ಯಪಿ. ಇನ್ನೊಂದು ವಿರುದ್ಧವಾಗಿದ್ರೆ ಆಚಾರ್ಯರು ಮಾಡಿದ್ದಾಗಿದ್ರು ಕೂಡ ಅವುಗಳನ್ನೆಲ್ಲ ನೀನು ಮಾಡೋಕೆ ಹೋಗ್ಬೇಡ, ಅದು ಇಟ್ಕೊಳಕ್ ಹೋಗ್ಬೇಡ. ಎಷ್ಟೋ ಆಚಾರ್ಯರು 9 ಗಂಟೆಗೂ ಸ್ನಾನವೇ ಮಾಡಿರಲ್ಲ. ಬಾರ್ಸಿ ಅಂತ ಭಾನು ಹೊಂದಿದ್ದ ಬೇರೆ ಪಾಠ ಗುರುಕುಲ ಪಾಠಶಾಲ, ಅವ್ರು 9 ಗಂಟೆವರೆಗೂ ಸ್ನಾನವೇ ಮಾಡಿರಲ್ಲ. ಆಮೇಲೆ ಸ್ನಾನ ಮಾಡ್ಕೊಂಡು ಮಾಡ್ತಾರೆ. ಕೆಲವುಗಳಲ್ಲಿ ಹಲ್ಲುಜಿ ಮಕ್ಕಳು ತಿಂಡಿ ತಿನ್ಬಿಡ್ತಾರೆ. ಹವ್ಯಕರಲ್ಲಿ ವೈದಿಕರಲ್ಲ, ದೊಡ್ಡವರು ಕೂಡ ಅವರು ತಿಂಡಿ ತಿನ್ಬಿಡ್ತಾರೆ ಬೆಳಗ್ಗೆ ಎದ್ಬಿಡ್ಲೆ. ಅದನ್ನ ನೀನು ಅವ್ರು ದೊಡ್ಡವರು ಮಾಡಿದ್ದಾರೆ ಅಂತ ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡ. ಅದು ಅವರ ಏನೋ ಒಂದು ದೇಹದ ಮಾಡ್ಕೊಂಡಿದ್ದಾರೆ ಅದನ್ನ ಇದು ಮಾಡಕ್ ಹೋಗ್ಬೇಡ. ನಿಂದೆ ಮಾಡೋಕ್ಕೆ ಬೈಯಕ್ಕೆ ಅದಕ್ಕೆ ಹೋಗ್ಬೇಡ, ಅದು ನಮ್ಗೆ ಬೇಕಿಲ್ಲ. ಏಕೆ ಚ ಅವಿಶೇಷಿತಾಃ ಆಚಾರ್ಯತ್ವಾದಿ ಧರ್ಮೈಃ ಅಸ್ಮತ್ತಃ ಶ್ರೇಯಾಂಸಃ ಪ್ರಶಸ್ಯತರಾಃ ತೇ ಚ ಬ್ರಾಹ್ಮಣಾಃ ನ ಕ್ಷತ್ರಿಯಾದಯಃ ತೇಷಾಂ ಆಸನೇನ ಆಸನದಾನಾದಿನಾ ಮಯಾ ಪ್ರಶ್ವಸಿತವ್ಯಂ. ಕ್ಷತ್ರಿಯಾಗಿ ಮಾಡಬೇಡ ಅಂತ ಇದ್ದಾರೆ.
ಕ್ಷತ್ರಿಯಾದಿಗಳಿಗೆ ನೀನು ಶುಶ್ರೂಷೆ ಮಾಡಕ್ ಹೋಗ್ಬೇಡ. ಅಂದ್ರೆ ಮರ್ಯಾದೆ ಕೊಡ್ಬೇಕು, ಗೌರವ ಕೊಡ್ಬೇಕು, ಆಸನ ಕೊಡು, ಕೂರ್ಸು ಮಾಡು. ಆದ್ರೆ ಗುರುಗಳು ಆಚಾರ ಬಂದ್ರೆ ಅವರಿಗೆ ಉಪಸಂಗ್ರಹಣ ಅಂತ ಹೇಳಿದ್ದಾರೆ. ಉಪಸಂಗ್ರಹಣ ಅಂದ್ರೆ ಗುರುಗಳು ಬಂದ ಕೂಡಲೇ ಬೀದಿವಾಲ ಪಾದ ತೊಳಿಬೇಕು ನೀನು. ಗುರುಳು ಮನೆ ಬಂದು ಅಂದ್ರೆ ಗುರುಳು ಪಾದ ತೊಳ್ಬಿಟ್ಟು ಅವ್ರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕೂರಿಸ್ಬಿಟ್ಟು ಹೆಬ್ಬೆಟ್ಟು ಬಲಗಾಲ ಹೆಬ್ಬೆಟ್ಟು ಹಿಡ್ಕೊಂಡ್ಬಿಟ್ಟು ತಲೆಯನ್ನ ಹೆಬ್ಬೆಟ್ಟು ನಮಸ್ಕಾರ ಮಾಡ್ಬೇಕು. ಆಮೇಲೆ ಗುರುಳು ಇರೋವರೆಗೂ ಎಲ್ಲಕ್ಕೂ ನೀನು ಅನಧ್ಯಯನ. ನೀನು ಪಾಠ ಕೊಡ್ತಿದ್ರೆ, ನೀನು ಏನು ಮಾಡ್ತಿದ್ದೆ, ಯಾವುದಕ್ಕೂ ಇಲ್ಲಿ ಅವಕಾಶ ಇಲ್ಲ. ರಾಜಧಾನಿ ಎಕ್ಸ್ಪ್ರೆಸ್ ಇದ್ದಾಗೆ ಗುರುಳು ಮನೆ ಬಂದ್ಬಿಟ್ರು ಅಂದ್ರೆ ಈ ಸಂಧ್ಯಾದಿ ನಿತ್ಯ ಕರ್ಮ ಮಾಡೋಕೆ ಅವಕಾಶ ಇದೆಯಾ ಹೊರತು ವಿಶೇಷ ಯಾವ ಕರ್ಮನೂ ಮಾಡೋ ಹಾಗಿಲ್ಲ. ಎಲ್ಲಕ್ಕೂ ನೀವು ಗುರುಗಳನ್ನ ಅಟೆನ್ಷನ್ ಮಾಡಬೇಕು. ಅಷ್ಟರ ಮಟ್ಟಿಗೆ ಗುರುಗಳು ಏನೋ ಮನೆ ಬಂದ್ಬಿಟ್ರು ಅಂತಂದ್ರೆ ಎಲ್ಲ ಸ್ಟಾಪ್, ನಿಂದು ಎಲ್ಲ ಕಾರ್ಯಕ್ರಮ ಸ್ಟಾಪ್ ಆಗ್ತದೆ. ಅಷ್ಟು ಅಪಸ್ತಂಭ ಭಾರಿ ಜೋರ ಹೇಳಿದ್ದಾರೆ. ಏನಾದ್ರು ಅಧ್ಯಾತ್ಮ ವಿದ್ಯೆ ಅಥವಾ ವೇದಾಧ್ಯಯನ ಗುರುಗಳು ಬಂದ್ಬಿಟ್ರು ಅಂದ್ರೆ ಎಲ್ಲ ನಿಲ್ಲಿಸ್ಬಿಡು, ಅವ್ರ ಜೊತೆ ಇದ್ಬಿಡು ನೀನು. ಅವ್ರು ಹೋಗುವವರೆಗೂ ನೆರಳಿನಂತೆ ಅವ್ರ ಜೊತೆ ಇರ್ಬೇಕಂತೆ. ಹಾಗೆ ಯಾರಾದ್ರೂ ಸರಿ ಅವಿಶೇಷಿತ ಜನರಲ್ ಆಗಿ ಆಚಾರ್ಯತ್ವಾದಿ ನಮ್ಮ ಗುರುಗಳು ಯಾವ ಒಂದು ಸ್ಥಾನಮಾನ ಅನುಷ್ಠಾನ ವಿದ್ಯೆ ನಡವಳಿಕೆ ಗುಣ ಸ್ವಭಾವ ಇದೆಯೋ ಅದಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಬೇರೆ ಬ್ರಾಹ್ಮಣರು ಶ್ರೋತ್ರಿಯರು ಅವರು ಬಂದಾಗಲು ಅವರು ನಮಗಿಂತ ಶ್ರೇಷ್ಠರು, ಉತ್ತಮರು, ವಯಸ್ಸಿನಲ್ಲೂ ತಿಳುವಳಿಕೆಯಲ್ಲೂ ಅನುಷ್ಠಾನದಲ್ಲೂ ಎಲ್ಲದೂ ದೊಡ್ಡವರು. ಜ್ಞಾನವರ್ಧರು, ವಯೋವರ್ಧರು, ತಪೋವರ್ಧರು, ಅನುಷ್ಠಾನವರ್ಧರು, ಎಲ್ಲಾ ರೀತಿ ನಮಗಿಂತ ಉತ್ತಮರಾಗಿರ್ತಕ್ಕವರಾಗಿದ್ದರೆ ಅಂಥ ಬ್ರಾಹ್ಮಣರು ಅವ್ರಿಗೆ ನೀನು ವಿಶೇಷವಾಗಿ ನೀನು ಆಸನಾದಿ ಕೊಟ್ಟು ನೀನು ಇದು ಮಾಡಬೇಕು. ಅವ್ರ ಶ್ರಮವನ್ನು ಅಪನಯನ ಮಾಡಬೇಕು. ಕ್ಷತ್ರಿಯಾದಿ ನಾವು ಕ್ಷತ್ರಿಯಾದಿಗಳಿಗೆ ಆಸನ ಕೊಡು, ನೀರು ಕೊಡು, ಉಪಸಂಗ್ರಹಣಾದಿಗಳು ಮಾಡಬಾರ್ದು ನಿಷೇಧ ಮಾಡಿದ್ದಾರೆ. ಉಪಸಂಗ್ರಹಣ ಮಾಡೋದಕ್ಕೆ ಕೆಲವರನ್ನು ಮಾತ್ರ ಹೇಳಿದ್ದಾರೆ. ಆಸನಾದಿಗಳನ್ನು ಕೊಡುವುದರ ಮೂಲಕ ನೀನು ಅವರಿಗೆ ಶ್ರಮಾಪನೆಯನ್ನು ಮಾಡಬೇಕು ಅಂತ. ಪ್ರಶ್ವಸಿತವೇನೋ ಅವ್ರು ದೂರದಿಂದ ಬಂದಿರ್ತಾರಲ್ಲ, ನಿಮ್ಮ ಫ್ಯಾನ್ಗಿನ ಈಡೇ ಹೋದ್ರೆ ಈ ಬೀಸಣಿಕೆ ಇದೆಯಲ್ಲ ಅದನ್ನ ಬೀಸು, ಇಲ್ಲ ಫ್ಯಾನ್ ಹಾಕು, ಏರ್ ಕಂಡೀಷನ್ ಕೊಡ್ಕೊಂಡ್ಬಿಟ್ಟು AC ಹಾಕೋಸು ಗುರುಗಳನ್ನ. ಆಮೇಲೆ ಗುರುಗಳಿಗೆ ಏನೇನು ಆಗ್ಬೇಕು ಅನ್ನೋದು ತಿಳ್ಕೊ. ಅದರಿಂದ ಗುರುಗಳಿಗೆ ಬೇಗ ಸ್ನಾನ ಮಾಡ್ಕೊಂಡು ಬಂದಿರಲ್ಲ, ಸ್ನಾನ ಆಗದೆ ಇದ್ರೆ ಸ್ನಾನದ ವ್ಯವಸ್ಥೆ ಮಾಡು. ಸ್ನಾನ ಆದ್ಮೇಲೆ ಅವ್ರಿಗೆ ನಿಮ್ಮ ಮನೇಲಿ ಹೊಸ ಬಟ್ಟೆ ಕೊಡೋವರಿಗೆ ಬಟ್ಟೆ ತಂದಿಟ್ಟೆ ಸರಿ, ಇಲ್ಲಿ ಹೋದ್ರೆ ನಿಮ್ಮ ಮನೆ ಬಟ್ಟೆನ ಹೊಸ ಬಟ್ಟೆ ತಂದ್ಕೊಳ್ಬೇಕು. ಬಟ್ಟೆ ಗುರುದಿದ್ದೆ ಬಟ್ಟೆ ನೀವು ಒಗೆದ್ಬಿಟ್ಟು ಅವ್ರದ ರೆಡಿ ಮಾಡಿಬಿಟ್ಟು ಅವ್ರಿಗೆ ಇದು ಮಾಡಿ ಆ ಬಟ್ಟೆ ಬಿಸಿಲು ಹಾಕಿ ಅವ್ರು ಸ್ನಾನ ಮಾಡಿ ಬಂದ್ರೆ ಅದನ್ನ ತಂದ್ಕೊಳ್ಬೇಕು. ನೀನು ನಾನು ಸ್ನಾನ ಮಾಡಿದ್ದೀನಿ, ಗುರು ಸ್ನಾನ ಆಗಿಲ್ಲ, ಮುಟ್ಟಲ್ಲ ಅನ್ನೋ ಹಾಗಿಲ್ಲ. ಅಷ್ಟು ಹೇಳಿದ್ದಾರೆ. ನಿನ್ ಸ್ನಾನವಾಗಿದ್ರು, ನಿನ್ ಮಡಿಯಲಿದ್ರು, ಅಕಸ್ಮಾತ್ ಮಾತಾಡಿದ್ರು ಶ್ರಾದ್ದವಾಗಿದ್ರು ಗುರುಳು ಬಂದ್ರೆ ಮುಟ್ಟು ಸ್ನಾನ ನಮಸ್ಕಾರ ಮಾಡೋದು ಹೇಳಿದ್ದಾರೆ. ಮತ್ತೆ ಸ್ನಾನ ಮಾಡೋ ಪರವಾಗಿಲ್ಲ, ಮಾತ್ರ ಮುಟ್ಟಲ್ಲ ಅಂತ ಅನ್ಬೇಡ ಗುರುಗಳನ್ನ. ನಾನ್ ಮಡಿ ಮುಟ್ಟಲ್ಲ ಗುರುಗಳನ್ನ ಅಂತ ಅನ್ಬೇಡ. ಗುರುವಿಂದ ಮಡಿ ನೀನ್ ಯಾವತ್ತಿಗೂ ಆಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಏನೇ ಯಾವ ಅವಸ್ಥೆಯಲ್ಲಿ ಇದ್ದು ಕೂಡ ಗುರುಗಳೇ ಶ್ರೇಷ್ಠ. ಗುರುಗಳೇ ಏನಾದ್ರು ಬೇಡ ಕಣ ನಮ್ಗೆ ಮುಟ್ಟಬೇಡ, ನಿಮ್ಗೆ ಆಗಿಲ್ಲ ಅಂದ್ರೆ ಅವಾಗ ನೀವು ಹುಣ್ಣು ಮಾಡ್ಬೋದು. ಗುರು ಸುಮ್ಮನೆ ಇದ್ದೆ ಮಾತ್ರ ನೀನು ಮುಟ್ಟಲೇಬೇಕು. ಗುರುಗಳೇ ಹೇಳ್ಬೋದು, ಬೇಡ ಕಣ ಅವ್ನು ಮುಟ್ಟಬೇಡ ಕಣ, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಆಮೇಲೆ ಮಾಡೋದು. ಅವ ಅಂದ್ರೆ ವಿರುದ್ಧ ಹೋಗ್ಬೇಕಾಗಿಲ್ಲ, ಗುರು ಹೇಳಿದ್ದಕ್ಕೆ ವಿರುದ್ಧ ಹೋಗ್ಬೇಕಾಗಿಲ್ಲ. ಪ್ರಶ್ವಸನಂ ಪ್ರಶ್ವಾಸ ಶ್ರಮಾಪನಯ. ಪ್ರಶ್ವಸನಂ ಪ್ರಶ್ವಾಸ ಅವನಿಗೆ ಶ್ರಮ ಆಗಿರುತ್ತೆ, ದೂರದಿಂದ ನಡ್ಕೊಂಡ್ ಬಂದಿರ್ತಾರೆ, ಬೇರೆ ಇದಾಗಿರುತ್ತೆ, ಊಟ ಆಗಿರಲ್ಲ ಅಥವಾ ಉಪಹಾರ ಆಗಿರಲ್ಲ, ಪಾನೀಯ ಆಗಿರಲ್ಲ. ಅದನ್ನ ನೀನು ತಿಳ್ಕೊಂಡು ತಕ್ಷಣ ಅದಕ್ಕೆ ನೀನು ರಿಯಾಕ್ಟ್ ಮಾಡಿ ಶ್ರಮಾಪನೆಯನ್ನು ಮಾಡಬೇಕು. ತೇಷಾಂ ಶ್ರಮಃ ತ್ವಯಾ ಅಪನೇತವ್ಯಃ ಇತ್ಯರ್ಥಃ. ಅವರ ಶ್ರಮವನ್ನು ನೀನು ಪರಿಹಾರ ಮಾಡಲೇಬೇಕು. ಆಸನೇನ ಅಂತ ಅರ್ಥ ಮಾಡಿದ್ದಾರೆ. ಆಸನಾದಿಗಳನ್ನು ಕೊಡುವುದರ ಮೂಲಕ ಶ್ರಮವನ್ನ ಪರಿಹಾರ ಮಾಡಬೇಕು. ಇವಾಗ ಇನ್ನೊಂದು ಅರ್ಥ, ಅಥವಾ ಆಸನೆ ಗೋಷ್ಠಿ ನಿಮಿತ್ತೆ. ಬಿಟ್ಟಲ್ವಾ? ತೇಷಾಂಬ ಆಸನೆ ಗೋಷ್ಠಿ ನಿಮಿತ್ತೆ ಸಮುದಿತೆ ತೇಷು ಪ್ರಶ್ವಸಿತವ್ಯಂ ಪ್ರಶ್ವಾಸೋಪಿ ನ ಕರ್ತವ್ಯ. ತೇಷಾಂ ತ್ವಯಾ ಆಸನೆ ಮಾಡುದು, ಆಸನೇನ ಮುಚ್ಚೆ ಮಾಡುದು. ಅವು ತೇಷಾಂ ಆಸನೆ ಅಂದ್ರೆ ದೊಡ್ಡವರು, ಗುರುಗಳಿಗೆ ಸಮಾನ ವಯಸ್ಕರಾದವರು, ಎಲ್ಲ ವಿದ್ಯಾವಂತರು, ಯಾವುದೋ ಧರ್ಮ ಸೂಕ್ಷ್ಮದ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ, ಎಲ್ಲ ಆಚಾರ ವಿಚಾರದಲ್ಲಿ ಶಾಸ್ತ್ರಾರ್ಥ ವಿಚಾರವನ್ನ ಚರ್ಚೆ ಮಾಡ್ತಾ ಕೂತಿರ್ತಾರೆ. ಒಂದು 5-6 ಜನ ಕೂತಿದ್ದಾಗ ನೀನು ಅಲ್ಲಿ ಕೂತ್ರೆ ಉಸಿರನ್ನು ಕೂಡ ಆಡಬೇಡ. ಅಲ್ಲಿ ಅಂದ್ರೆ
ನಾನು ಅಲ್ಲಿ ಇದೀನಿ ಅನ್ನೋ ತೋರಿಸ್ಕೋದೇನೆ ಗಪ್ಚಿಪ್ ಹೊರಗಡೆ ಇರಬೇಕು. ಆ ಸರ್ಕಲ್ ಇಲ್ದೇನೆ ಒಂದು 4 ಅಡಿ 6 ಅಡಿ ಹಿಂದೆ ಕೂತ್ಕೋಬೇಕೆ ಹೊರತು ಮಧ್ಯ ನೀನು ಬಾಯನ್ನು ತೋರಿಸ್ಬಾರ್ದು. ಹಾಗಲ್ಲ ಹಾಗಲ್ಲ ಹೀಗೆ ಹೀಗೆ ಅಂತ ಮಾತಾ ಮಾತಾಡ್ಕೋಬೇಡ. ಅವ್ರು ತಪ್ಪೇ ಹೇಳಿದ್ರೆ ನೀವು ಅನಿಸಿದ್ರು, ಅವ್ರು ಹೇಳಿದ ವ್ಯತ್ಯಾಸ ಆಯ್ತು ನಿಮ್ಗೆ ಅನಿಸಿದ್ರು, ಸುಮ್ಕಿರೋದನ್ನ ಕಲ್ತ್ಕೋದೇನು, ಮಾತಾಡ್ಬೇಡ, ಇಂಟರ್ಫಿಯರ್ ಮಾಡಬೇಡ. ಅವ್ರವ್ರು ಚರ್ಚೆ ಮಾಡ್ತಾರೆ. ಅವ್ರು ಏನಾದ್ರು ನಿನಗೆ ಅವಕಾಶ ಕೊಟ್ಟು ಏನೋ ನಿಂಗೆ ಏನಾದ್ರು ಇದ್ರ ಬಗ್ಗೆ ಗೊತ್ತೇನೋ ನೀನು ಅನ್ಕೊಂಡಿನೋ ನೀನು ಕೇಳಿದ್ರೆ ನನಗೆ ಹೀಗೆ ಅನ್ಸತ್ತೆ ಅಂತ ಅನ್ಬೇಕು. ಏನನ್ಬೇಕು ಹೇಳೋ, ನನಗೆ ಹೀಗೆ ಅನ್ಸ್ತಾ ಇದೆ, ನನಗೆ ಇದು ಸಿಗ್ತಾ ಇದೆ ಅಂತ ಅವ್ರು ಹೇಳಿ ತಪ್ಪು ಅಲ್ಲ ಹೇಳ್ಕೊಬಾರ್ದು. ಇನ್ನೊಬ್ಬರು ವಿಮರ್ಶೆ ಮಾಡಬಾರ್ದು. ಅಲ್ಲಿ ಕೂತಾಗ ನೀನು ನನಗೆ ಯಾಕೋ ಈ ರೀತಿ ಅರ್ಥ ಆಗ್ತಾ ಇದೆ ಅನಿಸ್ತಾ ಇದೆ, ಅದೇನೋ ಸರಿಯೋ ತಪ್ಪು ನಂಗೆ ಅರ್ಥ ಆಗ್ತಿಲ್ಲ, ನಂಗೆ ಈ ರೀತಿ ಅನಿಸ್ತಾ ಇದೆ ಅಂತ ಹೇಳಿ ನಿನ್ನ ವಿಡ್ರಾ ಮಾಡ್ಕೋಬೇಕೆ ಹೊರತು ನೀನು ಕಾಂಪಿಟ್ ಮಾಡಬಾರ್ದು. ಕಾಂಪಿಟ್ ಮಾಡೋದು, ಸರಿ ಆಯ್ತು ತಪ್ಪು ಮಾಡೋದು, ಅವ್ರದನ್ನು ವಿಶ್ಲೇಷಣೆ ಮಾಡೋದು ಎಲ್ಲ ಮಾಡಕ್ ಹೋಗ್ಬಾರ್ದು. ಆಸನೆ ಗೋಷ್ಠಿ ನಿಮಿತ್ತವಾಗಿ ಕೂತ್ಕೊಂಡಾಗ ಉಸಿರನ್ನು ಆಡ್ಬೇಡ ಅಂತ ಇದ್ದಾರೆ. ಪ್ರಶ್ವಾಸೋಪಿನ ಕಾರ್ಯ, ಉಸಿರು ಆಡ್ಬೇಡ. ಉಸಿರು ಬಿಟ್ಟಾಗ ನಿಮ್ಗೆ ಇದೇನು ಗೊತ್ತಾಗ್ಬಿಡತ್ತೆ. ಗಪ್ಚಿಪ್ಪ ದೂರದಲ್ಲಿ ಬಿಟ್ಟು ಏನ್ ಮಾಡ್ಬೇಕು, ಕೇವಲ ತದುಕ್ತ ಸಾರಗ್ರಾಹಿಣ ಭವಿತವ್ಯ. ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು, ಕೇಳು. ಯಾರು ಯಾವ್ದಕ್ಕೆ ಏನು ಉತ್ಸಾಹ ಕೊಟ್ಟರು, ಏನ್ ಹೇಳಿದ್ರು, ಏನ್ ಪ್ರಶ್ನೆ ಮಾಡಿದ್ರು ಅಂತ ಅವ್ರು ಹೇಳಿದ ಮಾತಿನ ಸಾರವನ್ನು ಮಾತ್ರ ಗ್ರಹಣೆ ಮಾಡ್ತಾ ಹೋಗು. ಈ ರೀತಿ ಪ್ರಶ್ನೆ ಮಾಡಿದ್ರು, ಅದಕ್ಕೆ ಇವರು ಈ ರೀತಿ ಉತ್ಸಾಹ ಕೊಟ್ಟರು, ಮತ್ತೆ ಇವರು ಇದಕ್ಕೆ ಹೀಗೆ ಪ್ರಶ್ನೆ ಮಾಡಿದ್ರು, ಅದಕ್ಕೆ ಅವ್ರ ಈ ರೀತಿ ಉತ್ತರ, ಎಲ್ಲರೂ ತಿಳ್ಕೊ ಗೊತ್ತು ಮಾಡ್ಕೊ, ಅರ್ಥ ಮಾಡ್ಕೊ. ಮಾತಾ ಮೂಗು ತೋರಿಸ್ಬೇಡ, ಬಾಯಿ ತೋರಿಸ್ಬೇಡ, ಮಾತಾಡ್ಬೇಡ, ಸುಮ್ಮನೆ ಇರು. ಏನೇ ಆಗ್ಲಿ, ಕ್ಲಾಸಲ್ಲೇ ಆಗ್ಲಿ, ಅಲ್ಲಿ ಅವ್ರ ಚರ್ಚೆ ಕೂತ್ ಮಾತಾಡೋ ಹಾಗಿಲ್ಲ. ಆಯ್ತು, ಪ್ಯಾರ ಆಯ್ತು. ನಾಳೆ ಮುಂದಿನ ಕೇಳೋಣ. ಕಿಂತ ಹೆಚ್ಚಿಂಚಿದ್ದೇನೆ.